ಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡೋದಾಗಿ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸಾಕಷ್ಟು ಒಳಮರ್ಮಗಳು ಇದಾವೆ ಅನ್ನುವಂತ ವಿಚಾರ ಮಾತ್ರ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸಿಎಂ ಸ್ಥಾನಕ್ಕೆ ಪಕ್ಕಾಗಿ ಕೂತಿರುವಂತದ್ದು, ಫಿಕ್ಸ್ ಆಗಿ ಕೂತಿರುವಂತದ್ದು ಕಾಣಿಸ್ತಾ ಇದೆ. ನನಗೆ ಒಳ್ಳೆಯದಾಗಬೇಕಿದ್ರೆ ಎಲ್ಲರೂ ಸಹಿತ ಸುಮ್ಮನಿರಬೇಕಾಗುತ್ತೆ. ಬೆಂಬಲಿಗ ಶಾಸಕರಿಗೆ ಡಿಸಿಎಂ ಡಿಕೆಶಿ ಮಾತು, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಎಂದ ಬಂಡೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡಿದೆ. ಮಾರ್ಚ್ 10ರಂದು ನಾನು ಡಿನ್ನರ್ ಇಟ್ಟಿದ್ದೇನೆ. ನಮ್ಮ ಶಾಸಕರು ಎಂಎಲ್ಸಿಗಳಿಗೆ ಆಹ್ವಾನವಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 10ರಂದು ನಾನು ಡಿನ್ನರ್ ಇಟ್ಟಿದ್ದೇನೆ ಅನ್ನುವಂತ ಏನೋ ಮಾತನ್ನ ಪ್ರಸ್ತಾಪಿಸಿದ್ರು. ಇನ್ನು ಇದರ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಏನ್ ಮಾತನಾಡ್ತಿದ್ದಾರೆ, ಈಗಾಗಲೇ 6 ವರ್ಷ ಕಳೆಯಿತು ಅಂದ್ರೆ ಏನಾದ್ರೂ ಹತಾಶೆಗೊಂಡು ಮಾತನಾಡ್ತಿದ್ದಾರೆ ಅಥವಾ ತ್ಯಾಗದ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರಾ ಹೇಗೆ ಅನ್ನುವಂಥದ್ದು ಸಾಕಷ್ಟು ರೀತಿಯಾದಂಥ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಆಲೋಚನೆಗಳು ಬರಬೇಕು, ಹೊಸಬರು ಬರಬೇಕು ಅನ್ನುವಂತಹ ಮಾತು ಮತ್ತೊಂದು ಕಡೆ, ಈಗಾಗಲೇ ಮಾರ್ಚ್ 10ರಂದು ಡಿನ್ನರ್ ಪಾರ್ಟಿಯನ್ನ ಇಟ್ಟಿದ್ದೇನೆ ಅನ್ನುವಂತಹ ಮಾತು ಒಂದ್ ಕಡೆ. ಸೊ ಇದೆಲ್ಲವೂ ಕೂಡ ಹಲವಾರು ರೀತಿಯಾದಂತಹ ಹಲವಾರು ಆಯಾಮಗಳಲ್ಲಿ ಇಲ್ಲಿ ಯೋಚನೆ ಮಾಡುವಂಥದ್ದನ್ನ ಇಲ್ಲಿ ನಮಗೆ ಗೊಂದಲದಕ್ಕೆ ಸಿಲುಕಿರುವಂತಹ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡಿದೆ. ಮಾರ್ಚ್ 10ರಂದು ನಾನು ಡಿನ್ನರ್ ಇಟ್ಕೊಂಡಿದ್ದೀನಿ, ಎಲ್ಲರನ್ನೂ ಸಹಿತ ಆಹ್ವಾನ ಮಾಡಿದ್ದೀನಿ, ನಮ್ಮ ಶಾಸಕರು ಎಂಎಲ್ಸಿಗಳಿಗೆ ಆಹ್ವಾನ ಇದೆ ಅನ್ನುವಂಥ ವಿಚಾರವನ್ನು ಸಹಿತ ಪ್ರಸ್ತಾಪಿಸಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತಾರೆ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್. ಈಗಾಗಲೇ ಈ ಹಿಂದೆ ಡಿಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ, ಎಲ್ಲರೂ ಸಹಿತ ಸಮಾಧಾನದಿಂದ ಇರಬೇಕು ಅಂತ. ಇದೀಗ ನನ್ನ ಬೆಂಬಲಿಗರು ಯಾರಿದರು, ನನಗೆ ಒಳ್ಳೇದಾಗಬೇಕು ಅಂತ ಬಯಸೋರು ಯಾರಿದರು, ಸುಮ್ಮನೆ ಇದ್ರೆ ಸಾಕು, ಯಾಕಂದ್ರೆ ಸುಮ್ಮನೆ ಇದ್ರೆ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡಿತು. ಈಗ ಮಾರ್ಚ್ 10ರಂದು ಡಿನ್ನರ್ ಇಟ್ಕೊಂಡಿದ್ದೀನಿ, ನಮ್ಮ ಶಾಸಕರು ಎಂಎಲ್ಸಿಗಳಿಗೆ ಆಹ್ವಾನವಿದೆ, ಸೊ ಎಲ್ಲರೂ ಸಹಿತ ಬರ್ಬೋದು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸದ್ಯದ ನಡೆ ಸಾಕಷ್ಟು ರೀತಿಯಾದಂಥ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ಸಿಎಂ ಕುರ್ಚಿ ಖಾಲಿ ಇದೆಯಾ, ಸಿಎಂ ಕುರ್ಚಿಗೆ ಮತ್ತೆ ಸಿಎಂ ಪಟ್ಟಾಭಿಷೇಕ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ. ಸೊ ಯಾವ ರೀತಿಯಾದಂಥ ಯಾವ ಆಂಗಲ್ ಅಲ್ಲಿ ಡಿಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ಏನಾದರೂ ಬೇಸರಗೊಂಡು ಹತಾಶೆಗೊಂಡು ಈ ರೀತಿಯಾದಂಥ ಮಾತುಗಳನ್ನ ಆಡ್ತಾ ಇದ್ದಾರಾ? ಯಾಕಂದ್ರೆ ಅಷ್ಟು ಈಸಿಯಾಗಿ ರಾಜಕೀಯವಾಗಿ ಇವರು ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಾತನಾಡುವಂಥವ್ರಲ್ಲ, ಅಷ್ಟು ಈಸಿಯಾಗಿ ಆ ಒಂದು ಸ್ಥಾನವನ್ನ ತ್ಯಜಿಸುವಂಥವ್ರಲ್ಲ. ಹೀಗಾಗಿ ಪದತ್ಯಾಗದ ವಿಚಾರವಾಗಿ ಏನು ಮಾತನಾಡ್ತಾ ಇದ್ದಾರೋ ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ಮಾರ್ಚ್ 10ರ ದಿನದಂದು ಡಿನ್ನರ್ ಇದೆ ಅಂತ ಏನು ಹೇಳಿದಾರೋ ಇಲ್ಲಿ ಒಂದು ಏನಾದರೂ ಹೊಸ ಯೋಚನೆಗಳು ಬರುವಂಥ ಸಾಧ್ಯತೆಗಳಿದೆ, ಹೊಸ ವಿಷಯಗಳು ತಿಳಿದುಕೊಳ್ಳುವಂಥ ಸಾಧ್ಯತೆಗಳು ಇರುವಂಥದ್ದು. ರಾಜಕೀಯವಾಗಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರುತ್ತೆ ಕಾದ್ ನೋಡಬೇಕು.